ಫಾಸ್ಟ್ಯಾಗ್ ಮುಖಾಂತರ ಟೋಲ್ ಗೇಟ್ ಅನ್ನ ಯೂಸ್ ಮಾಡುವವರಿಗೆ ಒಂದು ಗುಡ್ ನ್ಯೂಸ್ ಇದೆ, ಎಸ್ಕೇಪ್ ಮಾಡಿ ಹೋಗುವವರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಫಾಸ್ಟ್ಯಾಗ್ ರೀಪ್ಲೇಸ್ ಆಗಿ GNSS ಎಂಬ ಹೊಸ ಸಿಸ್ಟಮ್ ಜಾರಿಯಾಗಲಿದೆ. ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ನ ಮುಖಾಂತರ ಇನ್ನು ಮುಂದೆ ನಿಮಗೆ ಟೋಲ್ ಗೇಟ್ ಗಳಲ್ಲಿ ನೀವು ಸೀದಾನೆ ಆ ಬೂತ್ ಗಳನ್ನ ಎಂಟರ್ ಮಾಡಿ ಪಾಸ್ ಆಗಬಹುದು. ಒಂದು ಟೋಲ್ ಗೇಟ್ ನಿಂದ ಇನ್ನೊಂದು ಟೋಲ್ ಗೇಟ್ ಗೆ ಸಪೋಸ್ 60 ಕಿಲೋಮೀಟರ್ ಇದ್ರೆ ಫುಲ್ ಅಮೌಂಟ್ ಅನ್ನ ಪೇ ಮಾಡ್ತೇವೆ, 50-60 ರೂಪಾಯಿಯನ್ನ. ಇನ್ನು ಮುಂದೆ ನೀವು ಎಷ್ಟು ಕಿಲೋಮೀಟರ್ ಅನ್ನ ಯೂಸ್ ಮಾಡ್ತೀರಾ ಅಷ್ಟೇ ಹಣ ನಿಮ್ಮ ವ್ಯಾಲೆಟ್ ಇಂದ ಕಟ್ ಆಗ್ತದೆ. ಟೋಲ್ ಗೇಟ್ ಎಂಟರ್ ಆದ ನಂತರ 10 ಕಿಲೋಮೀಟರ್ ಅಲ್ಲಿ ನಿಮ್ಮ ಡೆಸ್ಟಿನೇಷನ್ ಬಂದ್ರೆ ಅಥವಾ ನೀವು ಸರ್ವಿಸ್ ರೋಡ್ ಗೆ ಹೋದ್ರೆ ನಿಮ್ಮ ವ್ಯಾಲೆಟ್ ನಿಂದ ಕಟ್ ಆಗುವುದು ಕೇವಲ 10 ಕಿಲೋಮೀಟರ್ ನ ಹಣ ಮಾತ್ರ. ಯಾರು ಅದನ್ನ ತಪ್ಪಿ ಎಸ್ಕೇಪ್ ಆಗಿ ಹೋಗ್ತಾರಾ, ಹೈವೇಗೆ ಎಂಟ್ರಿ ಆದ ಕೂಡಲೇ ಅವರ ವೆಹಿಕಲ್ ರಿಜಿಸ್ಟರ್ ಆಗಿ ಅಲ್ಲಿಂದ ಇನ್ನೊಂದು ಟೋಲ್ ಗೇಟ್ ಎಕ್ಸಿಟ್ ಆಗುವ ತನಕ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲೆಟ್ ಇಂದ ಹಣ ಕಟ್ ಆಗ್ತದೆ. ಈ ಸಿಸ್ಟಮ್ ಈಗಾಗಲೇ ಬೆಂಗಳೂರು ಮೈಸೂರು NH 275 ಹಾಗೇನೆ ಪಾಣಿಪತ್ ಹಿಸಾರ್ NH 709 ಇದರಲ್ಲಿ ಪ್ರಾಯೋಗಿಕವಾಗಿ ಇಂಪ್ಲಿಮೆಂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೈಬ್ರಿಡ್ ಮುಖಾಂತರ ಅಂದ್ರೆ 2-3 GNSS ಸಿಸ್ಟಮ್ ಮತ್ತು ಉಳಿದದ್ದು ಫಾಸ್ಟ್ಯಾಗ್ ಸಿಸ್ಟಮ್ ಅಲ್ಲಿ ಇದನ್ನ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಈ ಹೊಸ ಸಿಸ್ಟಮ್ ಜಾರಿಯಾದರೆ ಭಾರತ ಸರ್ಕಾರಕ್ಕೆ ಹೈವೇಗಳ ಮುಖಾಂತರ ಒಂದು ವರ್ಷಕ್ಕೆ 1,40,40,000 ಕೋಟಿ ರೂಪಾಯಿಗಳ ಕಲೆಕ್ಷನ್ ಬರಲಿದೆ. ಇದು ನಿತಿನ್ ಗಡ್ಕರಿ ಅವರ ಕನಸಿನ ಯೋಜನೆ.